ಏಳುಮಲೆ ರಾಣಾ ಅವರು ನಾಯಕನಾಗಿ ನಟಿಸಿರುವ ಎರಡನೇ ಚಿತ್ರ. ಹೊಸ ನಟಿ ಪ್ರಿಯಾಂಕಾ ಆಚಾರ್ ನಾಯಕಿಯಾಗಿ ಪುನೀತ್ ರಂಗಸ್ವಾಮಿ ನಿರ್ದೇಶನದ ಮೊದಲ ಚಿತ್ರ. ಡ್ರೈವರ್ ಪಾತ್ರದಲ್ಲಿ ರಾಣಾ ನಟಿಸಿದ್ದಾರೆ. ಕಾಲೇಜ್ ಹುಡುಗಿಯಾಗಿ ಪ್ರಿಯಾಂಕಾ ಆಚಾರ್ ಕಾಣಿಸಿಕೊಂಡಿದ್ದಾರೆ. ತಮಿಳುನಾಡಿನ ಹುಡುಗಿಯಾಗಿ ಕರ್ನಾಟಕದ ಹುಡುಗನ ಮೇಲೆ ಲವ್ ಆಗುವ ಕತೆ ಈ ಚಿತ್ರದಲ್ಲಿದೆ. ಪ್ರೀತಿಗಾಗಿ ಮನೆ ಬಿಟ್ಟು ಬರುವ ಹುಡುಗಿಯ ಜೀವನದಲ್ಲಿ ಒಂದು ರಾತ್ರಿ ಒಳಗೆ 10 ಘಟನೆಗಳು ನಡೆಯುತ್ತವೆ. ಅದೇ ರಾತ್ರಿಯಲ್ಲಿ ಹುಡುಗನ ಬಾಳಲ್ಲಿ ಸಾವು ಬದುಕಿನ ಸನ್ನಿವೇಶಗಳು ಎದುರಾಗುತ್ತವೆ. ಅದಕ್ಕೆಲ್ಲ ಕಾರಣ ಏನು, ಅಂತಿಮವಾಗಿ ಆ ಪ್ರೇಮಿಗಳು ಒಂದಾಗುತ್ತಾರಾ ಅಥವಾ ಇಲ್ಲ ಎಂಬುದೇ ಏಳುಮಲೆ ಕತೆ. ಏಳುಮಲೆ ಸಿನಿಮಾದಲ್ಲಿ 3 ಕತೆಗಳಿವೆ. ಲಾಕಪ್ ಡೆತ್, ಸಂಕಷ್ಟಕ್ಕೆ ಸಿಲುಕಿದ ಪೊಲೀಸರು, ಮನೆ ಬಿಟ್ಟು ಬಂದ ಪ್ರೇಮಿಗಳು ಹಾಗೂ ಅಕ್ರಮ ಬಂದೂಕು ಸಾಗಾಣಿಕೆ ಮಾಡುತ್ತಿರುವ ಖದೀಮರು. ಆಕಸ್ಮಿಕವಾಗಿ ಈ ಸಂಗತಿಗಳು ಒಂದಕ್ಕೊಂದು ಬೆಸೆದುಕೊಳ್ಳುತ್ತವೆ. ಆ ಕಾರಣದಿಂದಲೇ ಏಳುಮಲೆ ಚಿತ್ರ ಥ್ರಿಲ್ಲಿಂಗ್ ಎನಿಸುತ್ತದೆ. ಲವ್ ಮತ್ತು ಸಸ್ಪೆನ್ಸ್ ಎರಡೂ ಈ ಸಿನಿಮಾದಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಲಾಗಿದೆ. ವೇಗದ ನಿರೂಪಣೆಯಲ್ಲಿ ಪ್ಲಸ್ ಪಾಯಿಂಟ್. ಆರಂಭದಿಂದ ಕ್ಲೈಮ್ಯಾಕ್ಸ್ ತನಕ ಕತೆ ವೇಗವಾಗಿ ಸಾಗುತ್ತದೆ. ನಟನೆಯಲ್ಲಿ ರಾಣಾ ಮತ್ತು ಪ್ರಿಯಾಂಕಾ ಆಚಾರ್ ಅವರು ಗಮನ ಸೆಳೆಯುತ್ತಾರೆ. ಚಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಮರ ಸುತ್ತುವ ಸನ್ನಿವೇಶಗಳು ಬದಿಗಿಟ್ಟು ಅನಗತ್ಯ ಫ್ಲಾಶ್ಬ್ಯಾಕ್ ತುರುಕದೆ ಗಾಢವಾದ ಪ್ರೀತಿಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಅನುಭವಿ ಕಲಾವಿದರಾದ ಕಿಶೋರ್, ನಾಗಾಭರಣ, ಜಗಪತಿ ಬಾಬು ಅವರಿಂದ ಸಿನಿಮಾದ ತೂಕ ಹೆಚ್ಚಿದೆ. ಕೆಲವು ದೃಶ್ಯಗಳಲ್ಲಿ ಬರುವ ಜಗ್ಗಪ್ಪ ಕೂಡ ಗಮನ ಸೆಳೆಯುತ್ತಾರೆ. ಡಿ. ಇಮಾನ್ ಸಂಗೀತದಿಂದ ಏಳುಮಲೆ ಚಿತ್ರಕ್ಕೆ ಇನ್ನಷ್ಟು ಹತ್ತಿರವಾಗುತ್ತದೆ. ಅದ್ವೈತ ಗುರುಮೂರ್ತಿ ಅವರ ಕ್ಯಾಮರಾ ಕೆಲಸ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಮೈನಸ್ಗಳು ಇದ್ದರೂ ಕೂಡ ಒಂದು ಉತ್ತಮ ಚಿತ್ರ.